ಈ ಥರ ವರ್ಕ್ ಫ್ರಮ್ ಹೋಮ್ ಪೋಸ್ಟರ್ ಕೊಡ್ತಾರೆ ಅಲ್ವಾ, ಇದು ರಿಯಲ್ ಅಥವಾ ಫೇಕ್ ಅಂತ ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಲಾಗ್ ವಿಡಿಯೋಸ್. ವಿಷಯ ಏನಪ್ಪ ಅಂದ್ರೆ ನಮ್ಮ ಸ್ಕಾಲರ್ಶಿಪ್ಪಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಅದನ್ನು ಸರಿಪಡಿಸಿಕೊಳ್ಳಲು ಹಾವೇರಿಗೆ ಬಂದಿದ್ವಿ. ಇದ್ಯಾವುದು ಹೊಸ ಪ್ರತಿಭೆ? ಸ್ಕಾಲರ್ಶಿಪ್ ಡಾಟಾದಲ್ಲಿ ನಮ್ಮ ಪ್ರಿವಿಯಸ್ ಮಾರ್ಕ್ಸ್ ಎಂಟ್ರಿ ಆಗಿಲ್ಲ ಅಂತ ನಮ್ಮನ್ನು ಕಾಲೇಜ್ಗೆ ಹೋಗಿ ಅಲ್ಲಿ ಕೇಳಿ ಅಂತ ಅಂದರು. ಅದಕ್ಕೆ ಕಾಲೇಜ್ಗೆ ಬಂದ್ವಿ. ಇಲ್ಲಿ ನಮ್ಮ ದೋಸ್ತನ ಪ್ಯಾಂಟ್ ನೋಡಿ ಟಾಕ್ಸಿಕ್ ಮೂವಿ ನೆನಪಿಗೆ ಬಂತು. ಪ್ಯಾಂಟ್ ಕಟ್ ಮಾಡ್ಯಾರಲ್ಲಿ ಟಾಕ್ಸಿಕ್ ಪಿಕ್ಚರ್ನಾಗ ಹೀರೋಯಿನ್ಗಳದ್ದು ಓಸ್ ಸೈಡ್ ಕಟ್ ಮಾಡ್ಯಾರಲ್ಲ, ಹಂಗೆ ಪ್ಯಾಂಟ್ ಕಟ್ ಮಾಡ್ಯಾರಲ್ಲಿ ನಿಂದು ವಿಷಯ. ಅಯ್ಯಯ್ಯೋ, ಸ್ಕಾಲರ್ಶಿಪ್ ಬಗ್ಗೆ ಕೇಳಲು ಆಫೀಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ದೋಸ್ತನ ವಾಕಿಂಗ್ ಸ್ಟೈಲ್ ನೋಡಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ. ಆಫೀಸಲ್ಲಿ BTOದವ್ರಿಗೆ ಕಾಲ್ ಮಾಡಿ ಕೇಳಿ ನಿಮಗೆ ಹೇಳ್ತೀನಿ ಅಂದರು. ಸರಿ ಅಂತ ಹಾಸ್ಟೆಲ್ ಕಡೆ ಹೊಂಟ್ವಿ. ಇನ್ನು ಊಟಕ್ಕೆ ಕೊಡೋದು ಲೇಟ್ ಅಂತ ಹಾವೇರಿಯಲ್ಲಿ ಯಾರೋ ಒಬ್ಬ ವರ್ಕ್ ಫ್ರಮ್ ಹೋಮ್ದು ಪೋಸ್ಟರ್ ಕೊಟ್ಟಿದ್ರು. ಅದು ಫೇಕ್ ಅಥವಾ ರಿಯಲ್ ಅಂತ ಚೆಕ್ ಮಾಡ್ತಾ ಇದ್ವಿ. ಎರಡೂ ನಂಬರ್ಗೆ ಕಾಲ್ ಮಾಡಿದ್ವಿ, ಯಾರು ರಿಸೀವ್ ಮಾಡಲಿಲ್ಲ. ಅಲ್ಲ, ಅವರು ಪ್ರಿಂಟ್ ಮಾಡಿ ಕೊಟ್ಟರು ಹುಚ್ಚರು, ಇಲ್ಲ ಇಸ್ಕೊಳ್ಳೋರು ನಾವು ಹುಚ್ಚರು, ಒಂದು ಗೊತ್ತಾಗಲಿಲ್ಲ. ಊಟಕ್ಕೆ ಕೊಡ್ತಾ ಇದ್ರು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹಾಸ್ಟೆಲಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದು ಪಲ್ಯ ಯಾವುದು ಪಾಯಸ ಅಂತಾನೆ ಗೊತ್ತಾಗಲ್ಲ. ಇವಾಗ ಕಾಲೇಜಿಂದ ಹಾವೇರಿಗೆ ಹೋಗಿ ಮಾರ್ಕ್ಸ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೊರಟ್ವಿ. ಬಹಳ ದಿನ ಆದಮೇಲೆ ಹಾಸ್ಟೆಲ್ ಊಟ ಮಾಡಿ ಬಂದ್ವಿ. ಇವರು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ನಿದ್ದೆ ಮಾಡ್ತಾ ಇದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ಹೊರಟಿವಿ ದೇವರಾಜ ಅರಸ್ ಭವನಕ್ಕೆ. ಅಲ್ಲೇ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಅಪ್ಡೇಟ್ ಮಾಡೋದು. ಕಂಪ್ಲೀಟ್ ಆಯ್ತು. ಅಲ್ಲಲ್ಲಲ್ಲಲ್ಲಲ್ಲ. ಇನ್ನು ಯಾರು ಹಿಂದಿನ ವರ್ಷದ ಮಾರ್ಕ್ಸ್ ಅಪ್ಡೇಟ್ ಮಾಡಿಸಿಲ್ಲ ಅವರು ಹೋಗಿ ಮಾಡಿಸಿ. ಈ ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ.